ಈ ವರ್ಷ ಡಿಸೆಂಬರ್ನಲ್ಲಿ ಬಾಕ್ಸ್ ಆಫೀಸ್ ಉಡಿಸ್ ಪಕ್ಕ. ಸ್ಯಾಂಡಲ್ವುಡ್ನಲ್ಲಿ 3 ಬಿಗ್ ಸ್ಟಾರ್ ಸಿನಿಮಾಗಳು ರಿಲೀಸ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ತಪ್ಪದೇ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತು ವಿಡಿಯೋದಲ್ಲಿ ಡಿಸೆಂಬರಲ್ಲಿ ಬಿಡುಗಡೆ ಆಗುತ್ತಿರುವ 3 ಬಿಗ್ ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ. ವೀಕ್ಷಕರು, ನಿನ್ನೆ ತಾನೇ ಡೆವಿಲ್ಸ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಬಿಡುಗಡೆ ಮಾಡಿದರು. ಆ ಸಾಂಗ್ ಬಿಡುಗಡೆ ಹಿನ್ನೆಲೆಯಲ್ಲೇ ಡೆವಿಲ್ಸ್ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾ ಡಿಸೆಂಬರ್ 12ಕ್ಕೆ ತೆರೆ ಕಾಣಲಿದೆ. ಹಾಗೂ ಮೊನ್ನೆ ತಾನೇ 45 ಸಿನಿಮಾ ಕೂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾ ಡಿಸೆಂಬರ್ 25ಕ್ಕೆ ತೆರೆ ಕಾಣಲಿದೆ. ಹಾಗೂ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಕೂಡ ಡಿಸೆಂಬರಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ. ಆ ಸಿನಿಮಾ ಟೈಟಲ್ ಕೂಡ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ರಿವೀಲ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಹೀಗಾಗಿ ಡಿಸೆಂಬರಲ್ಲಿ 3 ಬಿಗ್ ಸ್ಟಾರ್ ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿದೆ. ಬಾಕ್ಸ್ ಆಫೀಸ್ ಉಡಿಸಂತರೂ ಪಕ್ಕಾ ವೀಕ್ಷಕರೇ. ಯಾಕೆಂದರೆ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಅಂಥ ಹಿಟ್ ಯಾವೂ ಸಿಕ್ಕಿಲ್ಲ. ಅಲ್ಪ ಸ್ವಲ್ಪ ಮಟ್ಟಿಗೆ ಎಕ್ಕಾ ಸಿನಿಮಾ ಆಗಿರ್ಬೋದು, ಮತ್ತು ಮೊನ್ನೆ ತಾನೇ 100 ಕೋಟಿ ಕ್ಲಬ್ ಸೇರಿದ ಸುಪ್ರಂ ಚಿತ್ರ ಆಗಿರ್ಬೋದು, ಮಾವತಾರ್, ನರಸಿಂಹ ಚಿತ್ರಗಳು ತಕ್ಕ ಮಟ್ಟಕ್ಕೆ ಯಶಸ್ವಿ ಪಡೆದಿದೆ. ಈಗ 3 ಬಿಗ್ ಸ್ಟಾರ್ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತಿರುವುದರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆ ಜಾಸ್ತಿಯಾಗಿದೆ. ಹೀಗಾಗಿ ಯಾವ ಸಿನಿಮಾ ಜನ ಒಪ್ಕೊಳ್ತಾರೆ ಅಂತ ಕಾಯ್ದು ನೋಡಬೇಕಾಗಿದೆ. ಇನ್ನು ಒಂದೊಂದೇ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಇನ್ನು ಮೊದಲಿಗೆ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡೋದಾದರೆ, ಇದು ದರ್ಶನ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿ ಬಿಡುಗಡೆಗೆ ರೆಡಿಯಾಗಿದೆ. ಈ ಸಿನಿಮಾ ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ ವೀಕ್ಷಕರೇ. ನಿನ್ನೆ ತಾನೇ ಸಾಂಗ್ ಬಿಡುಗಡೆಯಾಗಿದೆ, ಇದ್ರೆ ನೆಮ್ಮದಿಯಾಗಿರಬೇಕು. ಸಾಂಗ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ, ಅವರೇಜ್ ಆಗಿದೆ. ಸಿನಿಮಾ ಹೇಗಿದೆ ಅಂತ ಕಾಯ್ದು ನೋಡಬೇಕಾಗಿದೆ. ಇನ್ನು 45 ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡುತ್ತಿದ್ದಾರೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ಬಿ ಶೆಟ್ಟಿ ಈ 3 ತಿರುಮೂರ್ತಿಗಳು ಸೇರಿ ಈ ಸಿನಿಮಾದಲ್ಲಿ ನಡೆಸಿದ್ದಾರೆ. ಇನ್ನು ಮೊನ್ನೆ ತಾನೇ ಕೂಲಿ ಸಿನಿಮಾ ಬಂದಿತ್ತು ವೀಕ್ಷಕರೇ. ಕೂಲಿ ಸಿನಿಮಾದಿಂದ ರಿಯಲ್ ಸ್ಟಾರ್ ಉಪೇಂದ್ರ ಹೈಪ್ ಕೂಡ ಜಾಸ್ತಿ ಆಗಿದೆ. ಇನ್ನು ಶಿವರಾಜ್ ಕುಮಾರ್ ಬಗ್ಗೆ ಕೇಳೋದೇ ಬೇಡ. ಅವರು ಜೈಲರ್ ಸಿನಿಮಾದ ಅಭಿನಯಿಸಿ ಫ್ಯಾನ್ಗೆ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಕೂಡ ಮೊನ್ನೆ ತಾನೇ 100 ಕೋಟಿ ಕ್ಲಬ್ ಸೇರಿದ ಸುಪ್ರಂ ಚಿತ್ರದಲ್ಲಿ ಅಭಿನಯಿಸಿ ಅವರು ಕೂಡ ಎಲ್ಲ ಕಡೆ ಪ್ರಖ್ಯಾತರಾಗಿದ್ದಾರೆ. ಹೀಗಾಗಿ 45 ಸಿನಿಮಾ ಮೇಲೆ ಎಲ್ಲರ ನಿರೀಕ್ಷೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಸುದೀಪ್ ಅವರ ಹೊಸ ಸಿನಿಮಾ ಬಗ್ಗೆ ಮಾತನಾಡಿದರೆ, ಈ ಸಿನಿಮಾ ಕೂಡ 3 ತಿಂಗಳ ಶೂಟಿಂಗ್ ಮಾಡಿ ಡಿಸೆಂಬರಲ್ಲಿ ಬಿಡುಗಡೆ ಮಾಡುವ ಪ್ಲ್ಯಾನ್ ಇದೆ ಅಂತ ಚಿತ್ರತಂಡ ಘೋಷಿಸಿದೆ. ಹೀಗಾಗಿ ಆ ಚಿತ್ರ ಕೂಡ ನಿರೀಕ್ಷೆ ಹೆಚ್ಚಿದೆ. ಯಾಕೆಂದರೆ ಈ ಹಿಂದೆ ಮ್ಯಾಕ್ಸ್ ಸಿನಿಮಾ ಡೈರೆಕ್ಷನ್ ಮಾಡಿದ್ದ ನಿರ್ದೇಶಕರೊಂದಿಗೆ ಕಿಚ್ಚ ಸುದೀಪ್ ಅವರು ಈ ಚಿತ್ರವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ನಿರೀಕ್ಷೆ ಹೆಚ್ಚಿಸಿದೆ. ವೀಕ್ಷಕರೇ, ಒಟ್ಟಾರೆ ಡಿಸೆಂಬರಲ್ಲಿ ಬಂದ ಸಿನಿಮಾಗಳು ಸ್ಯಾಂಡಲ್ವುಡ್ ಪಾಲಿಗೆ ಎಲ್ಲ ರೆಕಾರ್ಡ್ಗಳೇ ಮಾಡಿವೆ. ಹೀಗಾಗಿ ಡಿಸೆಂಬರ್ ಸ್ಯಾಂಡಲ್ವುಡ್ ಪಾಲಿಗೆ ಒಂದು ಅಮೃತ ತಿಂಗಳಂತಲೇ ಹೇಳ್ಬೋದು. ಹೀಗಾಗಿ ಡಿಸೆಂಬರ್ನಲ್ಲೇ ಈ 3 ಸಿನಿಮಾಗಳು ಬಿಡುಗಡೆಗೆ ರೆಡಿಯಾಗಿದೆ. ಉದಾಹರಣೆಗೆ ಮ್ಯಾಕ್ಸ್ ಆಗಿರ್ಬೋದು, ಅದು ಡಿಸೆಂಬರ್ ಬಂದು ಹೋದಷ್ಟ ಹಿಟ್ಟಾಯಿತು. ಕಾಟೇರ ಸಿನಿಮಾ ಆಗಿರ್ಬೋದು, ಅದು ಡಿಸೆಂಬರ್ನೇ ಹಿಟ್ಟಾಯಿತು. ಹಿಂದೆ ಎಷ್ಟು ಸಿನಿಮಾಗಳು ಡಿಸೆಂಬರ್ ಬಂದು ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ. ಹೀಗಾಗಿ ಸ್ಯಾಂಡಲ್ವುಡ್ನಲ್ಲಿ ಡಿಸೆಂಬರ್ ಅಂದರೆ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇವತ್ತು ವಿಡಿಯೋ ಈ 3 ಸಿನಿಮಾಗಳ ಬಗ್ಗೆ ರಿಲೀಸ್ ಡೇಟ್ ಕುರಿತಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.